ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 9ನೇ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿ 2ನೇ ಸಂಕಲನಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರದೊಂದಿಗೆ ನೋಡೋಣ. ಇದು ಕ್ವಶನ್ ಪೇಪರ್ ಇಂಪಾರ್ಟೆಂಟ್ ಇದೆ. ಇದೇ ಕ್ವಶನ್ ಪೇಪರ್ ಬಂದರೂ ಕೂಡ ಬರ್ಬೋದು. ಇದೇ ಥರದ ಎಲ್ಲ ವಿಷಯಗಳಲ್ಲಿ 3 ಸೆಟ್ ಕ್ವಶನ್ ಪೇಪರನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಸಿಗ್ತವೆ. ಅವೆಲ್ಲವುಗಳು ಕೂಡ FA SA ಎಕ್ಸಾಮ್ 2025-26 ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ. ಸೊ ಅಲ್ಲಿ ಹೋಗಿ ಅವುಗಳನ್ನು ನೋಡಿ ಅಂತ ಹೇಳ್ತಾ, ಮತ್ತು ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಪಿನ್ ಕೊಡ್ತೀನಿ. 9th ಕನ್ನಡ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳಿದ್ದಾವೆ. ಸೊ ಜಸ್ಟ್ ಒಂದ್ಸರಿ ಕೂತು ಕೇಳಿದ್ರು ಕೂಡ ನಿಮಗೆ ಕ್ಲಿಯರ್ ಆಗ್ತದೆ. ಓಕೆನಾ? ಸೊ ಮೊದಲ ಪ್ರಶ್ನೆ, ಸಜಾತಿಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆಯಾದ ಪದವಿದು ಅಂತ ಕೇಳಿದರೆ ಆಪ್ಷನ್ ಸಿ ಉತ್ತರ. ಕುಲೋತ್ತುಂಗ ಪದದಲ್ಲಿ ಆಗಿರುವ ಸಂಧಿ ಇದು ಅಂತ ಕೇಳಿದರು. ಆಪ್ಷನ್ ಸಿ ಗುಣಸಂಧಿ. ನೀವು ಯಾರು ತಾಯಿ ಇಲ್ಲಿರಬೇಕಾದ ಲೇಖನ ಚಿಹ್ನೆ ಕೇಳಿದರೆ ಪ್ರಶ್ನಾರ್ಥಕ. ಹೋಗುಧಾತುವಿನ ಭೂತಕಾಲ ರೂಪ ಅಂತ ಕೇಳಿದರು, ಹೋದನು. ಇನ್ನು ಪಂಚಮಿ ವಿಭಕ್ತಿಯ ಕಾರಕಾರ್ಥವಿದು ಅಂತ ಕೇಳಿದ್ದಾರೆ, ಅಪದಾನ. ತಲೆನೋವು ಪದದ ಸಮಾಸವನ್ನು ಸೂಚಿಸ್ತದೆ ಅಂತ ಕೇಳಿದರು. ಸೊ ತತ್ಪುರುಷ ಇಸ್ ದ ರೈಟ್ ಆನ್ಸರ್. ಇನ್ನು ಸಂಬಂಧೀಕರಣಕ್ಕೆ ಬರೋಣ. ರಾಯ ರಾಜ ಅಕ್ಷರ ಡ್ಯಾಶ್ ಅಂತ ಇದೆ, ಅಕ್ಕರ ಅಕ್ಷರ. ಮಳವಳ್ಳಿ ಅಂಕಿತನಾಮ ಊರು ರೂಢನಾಮ. ದಡ ಅನುಕರಣಾವ್ಯಯ ಮೊದಲು ದ್ವಿರುಕ್ತಿ. ಗಂಗಾಜಾತ ಭೀಷ್ಮ ತ್ರಿನಯ ಅಂತ ಕೇಳಿದರು, ಈಶ್ವರ ಅಂತ ಬರೆದ್ರೆ ಸಾಕು. ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬಯಸ್ತಕ್ಕಂಥ ಪ್ರಶ್ನೆಗಳು. ತಲಕಾಡು ಕೋಟೆಯನ್ನು ಗೆದ್ದ ವಿಷ್ಣುವರ್ಧನ ಭೂಪಾಲನಿಗೆ ಸಂದ ಬಿರುದು ಯಾವುದು ಅಂತ ಕೇಳಿದರು. ಸೊ ತಲಕಾಡುಗೊಂಡ. ಇನ್ನು ಜಯಪುರದ ಪೂರ್ವದ ರಾಜಧಾನಿ ಯಾವುದು? ಅಂಬೇರ. BGL ಸ್ವಾಮಿಯವರಿಗೆ ಯಾರ ಪಿಟೀಲುವಾದನೆಂದರೆ ಇಷ್ಟ? ಯಹೂದಿ ಮೇನೋಹಿನ್. ಜನರು ವೃದ್ಧ ಮಹೇಶ್ವರನನ್ನು ಮದುವೆ ಮಂಟಪದಿಂದ ಹೇಗೆ ಹೊರಗಿಟ್ಟರು ಅಂತ ಕೇಳಿದರು. ತನ್ನ ಆಯುಷ್ಯ ಭಾಷೆಗಳನ್ನು ಹೊರಗಿಟ್ಟರು. ಇನ್ನು ಕಡಕೋಳ ಮಡಿವಾಳಪ್ಪ ಅವರು ಯಾರ ಸೇವೆಯನ್ನು ಮಾಡಬೇಕೆಂದು ಹೇಳಿದ್ದಾರೆ? ಸಾಧು ಸತ್ಪುರುಷರ. ಶುದ್ಧ ಕನ್ನಡದೋಳು ಸಂಸ್ಕೃತವನ್ನು ಬೆರೆಸಬಾರದು ಎಂದು ಹೇಳಿದವರು ಯಾರು? ಕವಿ ನೇಸೇನ. ಪುಟ್ಟ ಹಕ್ಕಿಗೆ ಭೂಮಿ ಆಕಾಶದಲ್ಲಿ ಯಾರ ಭಯವಿದೆ ಅಂತ ಕೇಳಿದರೆ ಭೂಮಿಯಲ್ಲಿ ಭುಜಂಗನ, ಆಕಾಶದಲ್ಲಿ ಗಿಡುಗನ ಭಯವಿದೆ. ಇನ್ನು 2 ಮಾರ್ಕರ್ ಕ್ವಶನ್. ಈರಣ್ಣನು ಬೀರಣ್ಣನಿಗೆ ಹೊನ್ನನ್ನು ಕೊಡಬೇಕೆಂದು ನಿರ್ಧರಿಸಲು ಕಾರಣ ಏನು? ಎಸ್, ಈರಣ್ಣನು ಬೀರಣ್ಣನ ಹೊಲವನ್ನು 108 ಹೊನ್ನುಗಳಿಗೆ ಕ್ರಯಕ್ಕೆ ತೆಗೆದುಕೊಂಡಿದ್ದನು. ಕ್ರಯಕ್ಕೆ ತೆಗೆದುಕೊಂಡ ಆ ಹೊಲದಲ್ಲಿ ಉಳುಮೆ ಮಾಡುವಾಗ ಸಿಕ್ಕ 1 ಕೊಪ್ಪರಿಗೆ ಬಂಗಾರವನ್ನು ಈರಣ್ಣನು ಬೀರಣ್ಣನಿಗೆ ಕೊಡಲು ನಿರ್ಧರಿಸಿದನು. ಈರಣ್ಣನು, ನಾನು ಹಣವನ್ನು ಕೊಟ್ಟದ್ದು ಮಣ್ಣಿಗೆ ಹೊರತು ಅದರಲ್ಲಿ ಸಿಕ್ಕುವ ಹೊನ್ನಿಗಲ್ಲ. ಈ ಹೊನ್ನು ಬೀರಣ್ಣನದ್ದೇ, ಏಕೆಂದರೆ ಆ ಹೊಲ ಇವನ ಪಿತ್ರಾರ್ಜಿತ ಆಸ್ತಿ. ಏನೋ ಕಷ್ಟ ಅಂತ ನನಗೆ ಮಾರುವಾಗ ಅದರಾಗಿನ ಹೊನ್ನು ನಿನ್ನದೇ ಎಂದು ಹೇಳಿರಲಿಲ್ಲ. ಅಂದ ಮೇಲೆ ಈ ಹೊನ್ನು ಅವನದೇ ಹೊರತು ನನ್ನದಲ್ಲ ಅಂತ ಭಾವಿಸಿಕೊಳ್ತಾನೆ ಅಂತ ಬರಿಬೇಕಿತ್ತು. ನೆಕ್ಸ್ಟ್ ಒನ್, ದೇಶದಿಂದ ಹೊರಗೆ ಓಡಿಸಿದ ಶತ್ರುಗಳ ವಿಚಾರದಲ್ಲಿ ರಾಜನು ಹೇಗಿರಬೇಕು ಅಂತ ಪ್ರಶ್ನೆ ಇತ್ತು. ಆನ್ಸರ್, ದೇಶದಿಂದ ಹೊರಗೆ ಓಡಿಸಿದ ಶತ್ರುಗಳು ಕಾಲಾಂತರದಲ್ಲಿ ದೇಶದೊಳಗೆ ಬಂದು ಸೇರಿಕೊಂಡರು. ಅವರು ಕೈಲಾಗದ ದುರ್ಬಲರು ಎಂಬುದಾಗಿ ಎಂದಿಗೂ ಉಪೇಕ್ಷೆಯನ್ನು ಮಾಡಬಾರದು. ದೇಶಭ್ರಷ್ಟಗೊಳಿಸಿದ ಶತ್ರುಗಳು ಮರಳಿ ದೇಶದೊಳಕ್ಕೆ ಸೇರಿಕೊಂಡರೆಂದರೆ ಅವರು ಮುಂದೊಂದು ದಿನ ದೇಶಕ್ಕೆ ದೊಡ್ಡ ಗಂಡಾಂತರವನ್ನು ತರುವ ಸಾಧ್ಯತೆ ನಿಚ್ಚಳವಾಗಿರ್ತದೆ. ಆದ್ದರಿಂದ ದೇಶದ ಹೊರಗೆ ಓಡಿಸಿದ ಶತ್ರುಗಳ ವಿಚಾರದಲ್ಲಿ ಎಚ್ಚರದಿಂದ ಇರಬೇಕು. ಅವರು ದೇಶದೊಳಗೆ ಮತ್ತೆ ಬರಬಾರದಂತೆ ನೋಡಿಕೊಳ್ಳಬೇಕು. ಇನ್ನು BGL ಸ್ವಾಮಿ ಅವರ ಸಂಶೋಧನೆಯ ಆಸಕ್ತಿ ಹೇಗಿತ್ತು? ಸಸ್ಯಶಾಸ್ತ್ರ ವಿಷಯದ ಸಂಶೋಧಕರಾದ ಸ್ವಾಮಿ ಅವರಿಗೆ ಸಸ್ಯಗಳ ಬಗೆಗಿನ ಸಂಶೋಧನೆಯ ಆಸಕ್ತಿ ಬಹಳ ಹೆಚ್ಚಾಗಿತ್ತು. ಸಸ್ಯದ ಕಾಂಡ ನರ ರಚನೆಗಳಲ್ಲಿರುವ ವಿನ್ಯಾಸಗಳನ್ನು ತಕ್ಷಣ ಗ್ರಹಿಸುವ ಕಲ್ಪನಾಶಕ್ತಿ ಅವರಿಗಿತ್ತು. ಪಿಟೀಲು ನುಡಿಸುವಾಗಲೂ ಸಹ ಅವರು ಹುಡುಕುತ್ತಿದ್ದುದು ಶಬ್ದಗಳ ರಚನಾ ವೈಖರಿಯನ್ನು, ಅಂತರಚನೆಗಳ ಸಾಧ್ಯತೆಯನ್ನು ಚಿತ್ರಕಲೆಯಲ್ಲೂ ಅರಸುತ್ತಿದ್ದರು. ಸ್ವಾಮಿಯವರು ಚಿಕ್ಕ ಮಕ್ಕಳಿಗೆ ಸಹಜವೆನ್ನಿಸುವ ಕೌತುಕವನ್ನು ಕಣ್ಣುಗಳಲ್ಲಿ ಸೂಸುತ್ತಿದ್ದರು. ಸಸ್ಯ ಮತ್ತು ವನಗಳನ್ನು ಅವರೆಂದು ವನ ಸಂಶೋಧಕನಾಗಿ ನೋಡುತ್ತಿರಲಿಲ್ಲ. ಕಲೆಯ ಅರಸ, ಆನಂದ ಮತ್ತು ಕೌತುಕಗಳು ಅವರ ಸಂಶೋಧನೆಯ ಇನ್ನೊಂದು ಮುಖವಾಗಿರುತ್ತಿತ್ತು. ಇತಿಹಾಸ, ಸಾಹಿತ್ಯ, ಇತರ ಲಲಿತ ಕಲೆಗಳಲ್ಲೂ ಅವರ ಸಂಶೋಧಕ ಬುದ್ಧಿ ಕೆಲಸ ಮಾಡುತ್ತಲೇ ಇತ್ತು. ಪ್ರಶ್ನೆ 21, ನಂಬಿಯಣ್ಣನ ಕಾತರತೆಯನ್ನು ಕವಿ ಹರಿಹರ ಹೇಗೆ ವರ್ಣಿಸಿದ್ದಾನೆ? ಉತ್ತರ, ನಂಬಿಯಣ್ಣನು ದಳಗಳನ್ನು ಮುಚ್ಚಿಕೊಂಡು ನೈದಿಲೆ ಕೊಳಗಳನ್ನು ನೋಡುತ್ತಾ ಹೆಚ್ಚಾಗಿ ಆಯಾಸಗೊಂಡ ಆ ಚಕೋರ ಪಕ್ಷಿಗಳನ್ನು ಕಾಣುತ್ತಾ ರಸ ತುಂಬಿದ ಹಣ್ಣುಗಳನ್ನು, ಹೊಸ ಹೂಗಳನ್ನು ಆಕರ್ಷಿಸುತ್ತಿರುವ
ದುಂಬಿಗಳ ಸಮೂಹವನ್ನು ನೋಡುತ್ತಾ ಹೊಗಳುತ್ತಿದ್ದ. ಆ ವನದೊಳಗೆ ಆಟವಾಡುತ್ತಾ ಹಾಡು ಹಾಡುತ್ತಾ ಇದ್ದನು. ಹೀಗೆ ಕಾತರತೆಯಿಂದ ಸಂತಸದಿಂದ ನಲಿಯುತ್ತಾ ರಾಜಕುಮಾರನು ಶೋಭಿಸಿದನು. ನೆಕ್ಸ್ಟ್ ಒನ್, ಕವಿ ಕಯ್ಯಾರ ಕಿಞ್ಞಣ್ಣರೈ ಅವರು ಈ ಹಾಡು ಹೊಸತು ಎಂದು ಹೇಳಲು ಕಾರಣ ಏನು? ಎಸ್, ಭೂಮಿಯ ಅಂತರಾಳದಲ್ಲಿ ಆಕಾಶ ಚಕ್ರಗೋಳದಲ್ಲಿ ಗಂಡೆದೆ ಗರ್ಜನೆಗೆ 33 ಕೋಟಿ ಜನರ ಇಂಪಾದ ಧ್ವನಿ ಬೆರೆತ ಹಾಡಿನ ಮಾರ್ದನಿಗಳೇಳಬೇಕು. ನಡತೆ ಮಾತುಗಳ ಎಡೆಯಲ್ಲಿ ಪಾದಗಳ ನಡಿಗೆಯಲ್ಲಿ ಕ್ರಾಂತಿಯ ಕಿಡಿಯು ಕೆರಳಬೇಕು. ಮುಂಚಿನ ಹಾಡು ಈಗಿಲ್ಲ, ಇದು ವೀರತನದ ಭರವಸೆಯ ಹಾಡು, ಆದ್ದರಿಂದ ಇದು ಹೊಸತಾಗಿದೆ ಎಂದು ಕವಿ ಹೇಳಿದ್ದಾರೆ. ಇನ್ನು ಬಿದಿರು ಧಾನ್ಯಗಳನ್ನು ಕುಟ್ಟಲು ಬೀಸಲು ಕೇರಲು ಹೇಗೆ ಸಹಾಯಕ ಆಗಿರ್ತದೆ? ಬಿದಿರು ಧಾನ್ಯಗಳನ್ನು ಕುಟ್ಟಲು ಒನಕೆಯಾಗಿರುತ್ತದೆ. ಬಿದಿರು ಧಾನ್ಯಗಳನ್ನು ಬೀಸು ಕಲ್ಲಿನ ಗೂಟವಾಗುತ್ತದೆ. ಬಿದಿರು ಧಾನ್ಯಗಳನ್ನು ಕೇರುವ ಮೊರವಾಗಿರುತ್ತದೆ. ಹೀಗೆ ಬಿದಿರು ಧಾನ್ಯಗಳನ್ನು ಕುಟ್ಟಲು ಬೀಸಲು ಕೇರಲು ಸಹಾಯಕವಾಗುತ್ತದೆ ಅಂತ ಸಂತ ಶಿಶುನಾಳ ಶರೀಫ ಹೇಳಿದ್ದಾರೆ. ಶಬಲೆಯು ಹೇಳಿದಂತೆ ಪೋರ್ಚುಗೀಸರು ಯಾವ ಕಾರಣಗಳಿಗಾಗಿ ಯುದ್ಧಕ್ಕೆ ಸಿದ್ಧರಾದರು? ಉತ್ತರ, ಶಬಲೆಯು ಹೇಳಿದಂತೆ ಪೋರ್ಚುಗೀಸರು ಸಿದ್ಧವಾಗಿದ್ದ 2 ಉದ್ದೇಶಗಳು ಯಾವುವೆಂದರೆ, ಒಂದು, ಚೆನ್ನಭೈರಾದೇವಿಗೆ ಸಹಾಯ ಮಾಡಿದ ತಪ್ಪಿಗೆ ರೋಸಾರಿಯೋನನ್ನು ಪೋರ್ಚುಗಲ್ಲಿಗೆ ಒಯ್ದು ದಂಡನೆಯನ್ನು ನೀಡಲು. ಇನ್ನೊಂದು, ಚೆನ್ನಭೈರಾದೇವಿಯು ಮತಾಂತರಕ್ಕಾಗಿ ಬರುವ ಮಿಷನರಿಗಳಿಗೆ ಅವಕಾಶ ನೀಡುತ್ತಿಲ್ಲವಾದ್ದರಿಂದ ಆಕೆಯನ್ನು ಬಂಧಿಸಿ ಗೋವೆಗೆ ಒಯ್ಯಲು. ಮುಂದಿನ ಪ್ರಶ್ನೆ, ಕವಿ ರತ್ನಾಕರ ವರ್ಣಿಯು ತನ್ನ ಕೃತಿಯನ್ನು ಬೇರೆ ಬೇರೆ ಭಾಷಿಕರು ಹೇಗೆ ಹೊಗಳಬೇಕೆಂದು ಬಯಸಿದ್ದಾನೆ? ಕವಿ ರತ್ನಾಕರ ವರ್ಣಿಯು ಕನ್ನಡಿಗರು ಅಯ್ಯ ನಿನ್ನ ಕೃತಿ ಚೆನ್ನಾಗಿದೆ ಎನ್ನಬೇಕು. ತೆಲುಗರು ರಯ್ಯ ಮಂಚಿದಿ ಎಂದೆನ್ನಬೇಕು. ತುಳುವರು ಸಂತೋಷದಿಂದ ಅಯ್ಯ ಎಂಚ ಪೋರ್ಲಾಡ ಎಂದು ಹೇಳಬೇಕು. ಹೀಗೆ ಬೇರೆ ಬೇರೆ ಭಾಷಿಕರು ತನ್ನ ಕೃತಿಯನ್ನು ಹೊಗಳಬೇಕು ಎಂದು ಕವಿ ರತ್ನಾಕರ ವರ್ಣಿ ಹೇಳಿದ್ದಾನೆ. ದುರ್ಗಪ್ಪ ಶಂಕರಣ್ಣನಿಗೆ ಕುಲದ ಬಗೆಗೆ ಹೇಳಿದ ನೀತಿ ಮಾತುಗಳು ಯಾವುವು? ದುರ್ಗಪ್ಪ ಶಂಕರಣ್ಣನಿಗೆ, ಕುಡಿತಮ್ಮ ಜೀವ ಬದುಕಲಿ ಮೊದಲು, ಜೀವಕ್ಕೆ ಯಾವ ಕುಲಾನೂ ಇಲ್ಲ. ಗಾಳಿಗೆ ಕುಲ ಅದೇನೋ ತಮ್ಮ, ನೀರಿಗೆ ಕುಲ ಅದೇನೋ ತಮ್ಮ, ನೆಲಕ್ಕೆ ಕುಲ ಅದೇನೋ, ಅದು ನಾವು ಮಾಡಿಕೊಂಡದ್ದು ಕುಡಿ ಎಂದು ಕುಲದ ಬಗೆಗೆ ನೀತಿ ಮಾತುಗಳನ್ನು ಹೇಳಿದರು. ಇನ್ನು ಪಂಡರಿಬಾಯಿ ಅವರು ನಾಟಕದಲ್ಲಿ ಬಣ್ಣ ಹಚ್ಚಲು ಕಾರಣವೇನು? ಪಂಡರಿಬಾಯಿ ಅವರ ಅಣ್ಣ ವಿಮಲಾನಂದ ಅವರು ನಡೆಸುತ್ತಿದ್ದ ನಾಟಕ ಕಂಪನಿಯ ಕಲಾವಿದೆಯೊಬ್ಬಳು ನಾಟಕ ಪ್ರಾರಂಭವಾಗುವುದಕ್ಕೆ ಅರ್ಧ ಗಂಟೆ ಬಾಕಿ ಇರುವಾಗ ಬರುವುದಿಲ್ಲ ಎಂದು ಹೇಳಿದ ಕಾರಣದಿಂದ ನಾಟಕದಲ್ಲಿ ಬಣ್ಣ ಹಚ್ಚಬೇಕಾಯಿತು. ಇನ್ನು ಕವಿ ಸಾಹಿತಿಗಳ ಪರಿಚಯ. ಶಿವರಾಮ ಕಾರಂತ. ಕಾಲ ಕ್ರಿಸ್ತಶಕ 1902. ಸ್ಥಳ ಉಡುಪಿ ಜಿಲ್ಲೆಯ ಕೋಟ. ಕೃತಿ ಅಂಬುವಿನಿಂದ ಬರ್ಮಕ್ಕೆ, ಅಪೂರ್ವ ಪಶ್ಚಿಮ, ಮುಖಜ್ಜಿಯ ಕನಸುಗಳು. ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಪಂಪ ಪ್ರಶಸ್ತಿ ಲಭಿಸಿದೆ. ಇದನ್ನೇ ವಾಕ್ಯದಲ್ಲಿ ಬರೀರಿ. ಎಸ್ ವಿ ಪರಮೇಶ್ವರ ಭಟ್ಟ. ಕಾಲ ಕ್ರಿಸ್ತಶಕ 1914. ಸ್ಥಳ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ. ಕೃತಿ ಗಗನಚುಕ್ಕಿ, ಇಂದ್ರಚಾಪ, ಸುರವನ್ನೆ. ಪ್ರಶಸ್ತಿಗಳು ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಸದಸ್ಯರು, ಕೇಂದ್ರ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಸಿಕ್ಕಿದೆ. ಇನ್ನು ಪ್ರಸ್ತಾರ ಹಾಕಬೇಕು. 2 ಸಾಲುಗಳಿದ್ದಾವೆ. ಕಂದ ಪದ್ಯ ಬರ್ತದೆ. ಮೊದಲ ಸಾಲಿನಲ್ಲಿ 12, ಎರಡನೇ ಸಾಲಿನಲ್ಲಿ ಏನಷ್ಟಾಗಬೇಕು ಅಂದ್ರೆ 20. ಇಷ್ಟು ಏನಾಗಬೇಕಾಗಿತ್ತು, ಗಣಗಳು ಬರಬೇಕು. ಲಾಸ್ಟ್ ಇದು ಮಾತ್ರ ಗಣ ಆಧಾರಿತ ಕಂದ ಪದ್ಯವಾಗಿದೆ ಅಂತ ಬರೆದ್ರೆ ಫುಲ್ ಮಾರ್ಕ್ಸ್ ಕೊಡ್ತಾರೆ. ಅಲಂಕಾರ ಇದೆ. ಸುಲಿದ ಬಾಳೆಯ ಹಣ್ಣಿನಂದದಿ ಅಂತ ಇದೆ. ಸೊ ಇದು ಉಪಮಾ ಅಲಂಕಾರ ಬರ್ತದೆ. ಲಕ್ಷಣ, 2 ವಸ್ತುಗಳಿಗಿರುವ ಸಾದೃಶ್ಯ ಸಂಪತ್ತನ್ನು ಪರಸ್ಪರ ಹೋಲಿಸಿ ವರ್ಣನೆ ಮಾಡಿದರೆ ಅದನ್ನೇ ಉಪಮಾಲಂಕಾರ ಅನ್ನೋದು. ಉಪಮೇಯ ಸ್ಪಷ್ಟವಾಗಿಲ್ಲ. ಕನ್ನಡದ ನುಡಿ. ಉಪಮಾನ ಸುಲಿಯ ಬಾಳೆಯ ಹಣ್ಣು. ಉಪಮಾವಾಚಕ ಅಂದದಿ. ಸಮಾನ ಧರ್ಮ ಸ್ಪಷ್ಟವಾಗಿಲ್ಲ. ಅಂದರೆ ಸಮನ್ವಯ. ಇಲ್ಲಿ ಉಪಮೇಯವಾದ ಕನ್ನಡ ನುಡಿಯನ್ನು ಉಪಮಾನವಾದ ಸುಲಿದ ಬಾಳೆಯ ಹಣ್ಣಿಗೆ ಪರಸ್ಪರ ಹೋಲಿಸಿ ವರ್ಣಿಸಿದ್ದಾರೆ. ಆದ್ದರಿಂದ ಈ ವಾಕ್ಯ ಉಪಮಾಲಂಕಾರಕ್ಕೆ ಉದಾಹರಣೆ ಆಗಿದೆ. ಗಾದೆ ಮಾತಿನ ಮಹತ್ವ. ಸೊ ಫಸ್ಟ್, ಬೆಳ್ಳಗಿರುವುದೆಲ್ಲ ಹಾಲಲ್ಲ. ಯಾವುದೇ ಗಾದೆ ಮಾತನ್ನು ಕೊಟ್ಟಾಗ ಇದನ್ನು ಬರಲೇಬೇಕು, ಪೀಠಿಕೆ ಹಾಕಿ. ಗಾದೆಗಳು ವೇದಗಳಿಗೆ ಸಮಾನ ಎನ್ನುತ್ತಾರೆ. ಗಾದೆ ವೇದಕ್ಕಿಂತ 1 ಪಟ್ಟು ಮಿಗಿಲಾಗಿರುವುದರಿಂದ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎನ್ನುವ ನುಡಿ ಹುಟ್ಟಿತು. ಹಿರಿಯರ ಅನುಭವದ ನುಡಿಮುತ್ತುಗಳೇ ಈ ಗಾದೆ. ಬಿಂದುವಿನಂಥ ಗಾದೆಯಲ್ಲಿ ಸಿಂಧುವಿನಂಥ ವಿಶಾಲಾರ್ಥ ಅಡಗಿದೆ. ಅಂತಹ ಮಹತ್ವದ ಗಾದೆಗಳಲ್ಲಿ ಯಾವ್ದು ಕೊಟ್ಟಿದ್ದಾರೆ ಅದನ್ನು ಬರೀರಿ. ಬೆಳ್ಳಗಿರುವುದೆಲ್ಲ ಹಾಲಲ್ಲ, ಗಾದೆಯೂ ಸಹ ಒಂದಾಗಿದೆ ಅಂತ ಬರೆದ್ರೆ ಸಾಕು. ಮುಂದೆ ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ, ಒಬ್ಬ ವಿದ್ಯಾರ್ಥಿ ಅಥವಾ ಮನುಷ್ಯನ ಜೀವನವನ್ನು ತೆಗೆದುಕೊಂಡು ಒಂದು ಉದಾಹರಣೆಯೊಂದಿಗೆ ನೀವೇನು ಮಾಡಬೇಕು, ಅದರ ಮೌಲ್ಯವನ್ನು ಬರಿಬೇಕು. ಇನ್ನು ಅದೇ ಥರನಾಗಿ ದೂರದ ಬೆಟ್ಟ ನುಣ್ಣಂಗೆ ಅಂತ ಇದೆ, ಅದನ್ನು ಕೂಡ ಸ್ವಲ್ಪ ಪಾಸ್ ಮಾಡಿ ಅದನ್ನು ನೋಡ್ಕೊಳ್ರಿ. ಇನ್ನು ಅಲಂಕಾರ. ಸಂದರ್ಭಕ್ಕೆ ಬರೋಣ. ಸಂದರ್ಭಗಳನ್ನು ಬರುವಾಗ 3 ಸ್ಟೆಪ್ ಬರೀಬೇಕು. ಆಯ್ಕೆ, ಸಂದರ್ಭ ಮತ್ತು ಸ್ವಾರಸ್ಯ ಪ್ರತಿಯೊಂದಕ್ಕೂ 1 ಮಾರ್ಕ್ಸ್ ನಿಮಗೆ ಕೊಡ್ತಾರೆ.
ಸಾವಿರ ಮೂರ್ಖರಿಗಿಂತ ಒಬ್ಬ ಪಂಡಿತ ಲೇಸು. ಸೊ ನಿಮಗೆ ಗೊತ್ತಿದೆ, ಇದು ಶ್ರೀ ಮಧ್ವಾಲ್ಮೀಕಿ ರಾಮಾಯಣಂ ಕೃತಿ. ಸೊ ಯಾರು ಬರೆದಿದ್ದು? ಎನ್ ರಂಗನಾಥ ಶರ್ಮಾ. ಪಾಠ ರಾಮರಾಜ್ಯ ಗದ್ಯ ಪಾಠದ ವಾಕ್ಯ. ಸೊ ಭರತನಿಗೆ ರಾಜ್ಯಾಡಳಿತದ ವಿಷಯದಲ್ಲಿ ಉಪದೇಶ ಮಾಡೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸೊ ಸ್ವಾರಸ್ಯನೂ ಕೂಡ ಕೊಟ್ಟಿದ್ದೀನಿ, ಅದನ್ನು ನೋಡ್ಕೊಡ್ರಿ. ಇನ್ನು ಮಾನವೀಯತೆಯೇ ವಿಶ್ವ ಅನುಸರಿಸಬೇಕಾದ ಮಾರ್ಗ ಅಂತ ಇದೆ. ಸೊ ಇದು ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್ ಎಂಬ ಗದ್ಯಪಾಠದ ವಾಕ್ಯ ಇದೆ. ಸಂದರ್ಭ: ರಾಧಾಕೃಷ್ಣನ್ ಅವರು ಕೆನಡಾ ದೇಶದ ರೇಡಿಯೋ ಪ್ರಸಾರ ಭಾಷಣ ಮಾಡೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಅದು ಕೂಡ ಸ್ವಾರಸ್ಯ ನೋಡ್ಕೊಡ್ರಿ. ಇನ್ನು ದುಷ್ಟ ನಿಗ್ರಹ ಶಿಷ್ಟ ಪರಿಪಾಲನೆ ಅಂತ ಇದೆ. ಇದು ಜನಪದ ಕಲೆಗಳ ವೈಭವ ಅಂತಕ್ಕಂಥ ಗದ್ಯಪಾಠದ ವಾಕ್ಯ. ಸೊ ಸಂದರ್ಭ: ಯಕ್ಷಗಾನದ ಬಗ್ಗೆ ಸಂದೇಶ ನೀಡ್ತಕ್ಕಂಥ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಇನ್ನು ನಡೆನುಡಿಗಳಲ್ಲಿ ಪದತಾಳಗತಿಯಲ್ಲಿ ಕ್ರಾಂತಿ ಕಿಡಿ ಕೆರಳಬೇಕು ಅಂತ ಇದೆ. ಇದು ಕೈಯಾರ ಕಿನ್ನರೈ ಅವರು ಬರೆದಿರುವ ಹೊಸ ಹಾಡು ಎಂಬ ಪದ್ಯದ ವಾಕ್ಯ. ಸೊ ನಾವೇನು ಮಾಡಬೇಕಪ್ಪ ಅಂದರೆ ಸೋಮಾರಿತನ ಮತ್ತು ನಿದ್ದೆಯಿಂದ ಎಚ್ಚರಗೊಳ್ಳಬೇಕು. ವೀರತನದ ಹಾಡು ಆಕಾಶ ಭೂಮಿಗಳಲ್ಲಿ ಮೊಳಗಬೇಕು. ನಡೆನುಡಿಗಳಲ್ಲಿ ಕ್ರಾಂತಿ ಕಿಡಿ ಕೆರಳಬೇಕು ಎಂದು ವರ್ಣನೆ ಮಾಡುವಾಗ ಕವಿ ಈ ಮಾತು ಹೇಳಿದ್ದಾರೆ. ಇನ್ನು ಭವದ ದುಃಖ ಮುಂಡೆ ಅಂತ ಇದೆ. ಸೊ ಇದು ಜನ್ನಕವಿ ಬರೆದಿರುವ ಬಲಿಯ ನಿತ್ತೊಡೆ ಮುನಿಯಂ ಅಂತಕ್ಕಂಥ ಪದ್ಯಪಾಠದ ವಾಕ್ಯ ಇದೆ. ಸೊ ಅಭಯ ರುಚಿಕುಮಾರನು ಮಾರಿದತ್ತನಿಗೆ ಏನು ಮಾಡ್ತಾನಪ್ಪ ಅಂದರೆ ಈ ಮಾತನ್ನು ಹೇಳ್ತಾನೆ. ಸೊ ಅದು ಸ್ವಾರಸ್ಯ ಇತ್ತು, ಅದನ್ನು ಕೂಡ ನೋಡ್ಕೊಡ್ರಿ. ಇನ್ನು ಕಟ್ಟುಗೆ ಕಟ್ಟದಿರಿಕೆ ಕಡಲಂ ಕಪಿ ಸಂತತಿ ಅಂತ ಇದೆ. ಇದು BM ಶ್ರೀಕಂಠಯ್ಯ ಅವರ ಕನ್ನಡ ಬಾವುಟ ಕೃತಿಯಿಂದ ಆಯ್ದ ಕನ್ನಡ ನಾಡು ನುಡಿ ಪದ್ಯ ಭಾಗಕ್ಕಾಗಿ ಆಯ್ದ ಕವಿ ನೇಮಿಚಂದ್ರನ ಲೀಲಾವತಿ ಪ್ರಬಂಧಂ ಕೃತಿಯಿಂದ ಆಯ್ಕೆ ಮಾಡಲಾಗಿದೆ. ಓಕೆನಾ? ಸೊ ಅದನ್ನು ಕೂಡ ಕೊಟ್ಟಿದ್ದು. ಇನ್ನು ಪದ್ಯ ಇದ್ದಾವೆ. ಸೊ ಎರಡೂ ಪದ್ಯ ಕೂಡ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅದನ್ನು ಕೂಡ ಚೆನ್ನಾಗಿ ನೋಡಿಕೊಂಡು ಪಾಸ್ ಮಾಡಿ ಬಹೈಟ್ ಮಾಡಿಕೊಡ್ರಿ. ಸೊ ಬರ್ಬೋದು. ಇನ್ನು ಮೌಲ್ಯಾಧಾರಿತ ಸಾರಾಂಶದಲ್ಲಿ ನಿಮಗೆ ಚಕ್ರಗ್ರಹಣದ ಪದ್ಯಗಳನ್ನು ಕೊಟ್ಟಿದ್ದಾರೆ. ಸೊ ಫಸ್ಟ್ ಆಯ್ಕೆ ಬರೀಬೇಕು. ಆಯ್ಕೆ ಬರೆದು ಏನು ಬರೀಬೇಕು? ಸಾರಾಂಶ ಬರೀಬೇಕು. ಆಮೇಲೆ ಏನು ಬರೀಬೇಕಪ್ಪ ಅಂದರೆ ಮೌಲ್ಯವನ್ನು ಬರೀಬೇಕು. ಆಯ್ಕೆ, ಸಾರಾಂಶ, ಮೌಲ್ಯ ಬರೆದ್ರೆ 3ಕ್ಕೆ 3 ಮಾರ್ಕ್ಸ್ ನಿಮಗೆ ಕೊಡ್ತಾರೆ. ಇನ್ನು ಗದ್ಯ ಭಾಗ ಇತ್ತು. ಎಸ್ ಲಾಂಗ್ ಕ್ವಶನ್ ಆನ್ಸರ್ ಇದೆ. ಅಧಿಕಾರ ಅಂತಕ್ಕಂಥದ್ದು ಪಾಠದ ಪ್ರಶ್ನೆ ಕೊಟ್ಟಿದ್ದರು. ಸೊ ಅದೇ ಪಾಠದ 2 ಪ್ರಶ್ನೆ ಇದೆ. ಯಾವುದಾದ್ರೂ ಒಂದಕ್ಕೆ ಬರೆದ್ರೆ 4 ಅಂಕ. ಅಧಿಕಾರ ಎನ್ನುವುದು ಕಾಯಕ ಎನ್ನುವ ಭಾವನೆ ಅಧಿಕಾರ ನಾಟಕದಲ್ಲಿ ಹೇಗೆ ಮೂಡಿ ಬಂದಿದೆ ಅಂತ ಕೊಟ್ಟಿದ್ದರು. ಅದು ನೋಡ್ಕೊಡ್ರಿ. ಇನ್ನು ಬಿಜ್ಜಳ ಬಸವಣ್ಣನವರ ನಡುವೆ ನಡೆದ ಸಂಭಾಷಣೆಯನ್ನು ನಿಮ್ಮ ಮಾತುಗಳಲ್ಲಿ ಬರೀರಿ ಅಂತ ಕೊಟ್ಟಿತ್ತು. ಇದರಲ್ಲಿ 2ರಲ್ಲಿ 2 ಬಹೆಟ್ ಮಾಡಿ. ಸೊ ಇದು ಕೂಡ ಇಂಪಾರ್ಟೆಂಟ್ ಇತ್ತು. ಇನ್ನು ಪದ್ಯ ಭಾಗದಲ್ಲಿ ನೋಡಿದರೆ ಜೋಡಿ ಪಾರಿವಾಳಗಳ ನಡುವಿನ ದುಡುಕಿನ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯ, ಅದು ಇಂಪಾರ್ಟೆಂಟ್ ಇತ್ತು. ಅಥವಾ ಪಾರಿವಾಳ ಪದ್ಯದ ಕಥೆಯನ್ನು ಕೂಡ ನೀವು ಸಾರಾಂಶದಲ್ಲಿ ಬರೀಬೇಕು. ಓಕೆನಾ? ಇನ್ನು ಲಾಸ್ಟ್ ಡೈರೆಕ್ಟಾಗಿ ಮನವಿ ಪತ್ರ ಇದೆ. ಸೊ ನೋಡಿ, ನಿಮ್ಮನ್ನು ಮೈಸೂರಿನ ಕನಕದಾಸ ನಗರದ ನಿವಾಸಿ ಉಷಾ ಅಂತ ತಿಳಿಬೇಕು. ನಿಮ್ಮ ಬಡಾವಣೆಯಲ್ಲಿ ಕುಡಿಯುವ ಶುದ್ಧ ನೀರಿನ ಘಟಕವನ್ನು ಸ್ಥಾಪಿಸಿ ಕೊಡುವಂತೆ ಕೋರಿ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಪತ್ರ ಬರೀಬೇಕು. ಫಸ್ಟ್ ಈ ಕಡೆ ದಿನಾಂಕ ಮತ್ತು ಸ್ಥಳ ಬರೀಬೇಕು. ಆಮೇಲೆ ಇಂದ ಯಾರಿದ್ದಾರೆ? ಉಷಾ ಇದ್ದಾರೆ. ಸೊ ಯಾವ ಬಡಾವಣೆ? ಕನಕದಾಸ ನಗರ, ಊರು ಮೈಸೂರು. ಓಕೆನಾ? ಸೊ ಆಲ್ರೆಡಿ ಇಲ್ಲಿ ಕೊಟ್ಟಿದ್ದಾರೆ, ಅದನ್ನೇ ಬರೀರಿ. ಸೊ ಯಾರಿಗೆ ಬರೀಬೇಕು? ಆಯುಕ್ತರು, ಮಹಾನಗರ ಪಾಲಿಕೆ ಮೈಸೂರಿಗೆ ಬರೀಬೇಕು. ಏನು ವಿಷಯ? ಕುಡಿಯುವ ಶುದ್ಧ ನೀರಿನ ಘಟಕ ನಿರ್ಮಿಸುವ ಕೊಡುವಂತೆ ಕೋರಿ ಅಂತ ಬರೆದ್ರೆ ಸಾಕು. ಆವಾಗ ನಿಮ್ಮ ಬಡಾವಣೆಯಲ್ಲಿ ಶುದ್ಧ ಕುಡಿಯುವ ನೀರಿನ ಸಮಸ್ಯೆ ಇದೆ. ಇದರಿಂದ ಬಹಳಷ್ಟು ವಯಸ್ಕರರು ಮತ್ತು ಯುವಕರು ಆರೋಗ್ಯದ ಸಮಸ್ಯೆಗೆ ಈಡಾಗ್ತಾ ಇದ್ದಾರೆ. ಸೊ ಅದಕ್ಕೆ ತುರ್ತಾಗಿ ನೀವು ಏನು ಮಾಡಬೇಕು? ಶುದ್ಧ ನೀರಿನ ಘಟಕವನ್ನು ನಿರ್ಮಿಸಬೇಕು ಅಂತ ವಿನಂತಿ ಅಂತ ಬರೆದು, ಸೊ ವಂದನೆಗಳೊಂದಿಗೆ ಅಂತ ಬರೆದು, ಇಂತಿ ನಿಮ್ಮ ವಿಶ್ವಾಸಿ ಉಷಾ, ಸೊ ಹೊರ ವಿಳಾಸ ಹಾಕಬೇಕು. ಮಾನ್ಯ ಆಯುಕ್ತರು, ಮೈಸೂರು ಮಹಾನಗರ ಪಾಲಿಕೆ ಮೈಸೂರು ಅಂತ ಬರೆದ್ರೆ ಸಾಕು. ಇನ್ನು ಇದು ವೈಯಕ್ತಿಕ ಪತ್ರ ಇದೆ. ಸೊ ವೈಯಕ್ತಿಕ ಪತ್ರದ ನಮೂನೆಯನ್ನು ಸ್ವಲ್ಪ ನೋಡ್ಕೊಡ್ರಿ. ಸೊ ನೀವು ಯಾವುದಾದ್ರೂ ಒಂದು ಪತ್ರವನ್ನು ಬರೆದ್ರೂ ಕೂಡ ನಿಮ್ಗೆ ಅಂಕಗಳನ್ನು ಏನು ಮಾಡ್ತಾರಪ್ಪ ಅಂದರೆ ಕೊಡ್ತಾರೆ. ಬಟ್ ನಾನು ಹೇಳೋದು ನಿಮಗೆ ಮನವಿ ಪತ್ರವನ್ನು ಚೆನ್ನಾಗಿ ಬರೀರಿ. ಇನ್ನು ಪ್ರಬಂಧಗಳಲ್ಲಿ ನೋಡೋದಾದರೆ ತ್ಯಾಜ್ಯ ವಸ್ತುವಿನ ನಿರ್ವಹಣೆ ಅಂತ ಇದೆ. ಸೊ ಪ್ರಬಂಧ ಬರೆಯುವಾಗ 3 ಸ್ಟೆಪ್ಸ್ ಬರೀಬೇಕು. ಒಂದು ಪೀಠಿಕೆ, ಇನ್ನೊಂದು ವಿಷಯದ ನಿರೂಪಣೆ, ಲಾಸ್ಟ್ ಏನು ಮಾಡಬೇಕಪ್ಪ ಅಂದರೆ ಉಪಸಂಹಾರ ಅಂತ ಬರೀಬೇಕು. ಆವಾಗ ನಿಮಗೆ 5 ಮಾರ್ಕ್ ಏನು ಕೊಡ್ತಾರೆ. ಇನ್ನೊಂದಿತ್ತು ರಾಷ್ಟ್ರೀಯ ಭಾವೈಕ್ಯದ ಮಹತ್ವ ಅಂತಲೂ ಕೂಡ ಇದೆ. ಸೊ ಇದರಲ್ಲೂ ಕೂಡ ಫಸ್ಟ್ ಪೀಠಿಕೆ ಇರಬೇಕು, ನೆಕ್ಸ್ಟ್ ವಿಷಯದ ನಿರೂಪಣೆ ಇರಬೇಕು, ಆಮೇಲೆ ಲಾಸ್ಟ್ ಏನು ಮಾಡಬೇಕು? ಉಪಸಂಹಾರವನ್ನು ಬರೀಬೇಕು. ಮತ್ತೆರಡು ಪ್ರಶ್ನೆ ಪತ್ರಿಕೆಗಳ ವಿಡಿಯೋಗಳೊಂದಿಗೆ ಭೇಟಿ ಆಗ್ತೀನಿ. ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಬಾಯ್.